ಆಶ್ಚರ್ಯದಿಂದ ಅವತಾರ ಪ್ಯಾಂಟ್ ಮೇಲೆ ಚಡ್ಡಿ ಶರ್ಟ್ ಮೇಲೆ ಇದ್ಯಾವುದೋ ಪ್ಯಾಂಟ್ ಟ್ರೈ ಮಾಡ್ತಾವಳೆ ಬಟ್ ಹಾಕಿಡಕ್ ಆಗಿಲ್ಲ ಅನ್ಸುತ್ತೆ ಅದು ಶರ್ಟಾ ಶಕ್ತಿ ಮ್ಯಾನ ಸ್ಪೈಡರ್ ಮ್ಯಾನ್ ಇದು ಗುಮ್ಮ ಮ್ಯಾನು. ಓಕೆ ಗೈಸ್ ಊರಿಂದ ಬಂದ್ವಿ ಊಟ ಆಯ್ತು ಎಲ್ಲ ಹಿಂಗೆ ಆಗ್ಬಿಟ್ಟೈತೆ ಮನೆ ಬಟ್ ಅವೆಲ್ಲ ಕೊಡ್ಕೊಂಡು ಮಕ್ಕತ್ತ ಇದ್ವಿ. ಇವಳು ನೋಡಿ ಆಗ ಇರೋ ಬಟ್ಟೆ ಜೊತೆಗೆ ಪ್ಯಾಂಟ್ ಹಾಕೊಳ್ಳೆ ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಳ್ಳೆ ಎರಡೆರಡು ಚಡ್ಡಿ ತೋರ್ಸು ಇನ್ನೊಂದು ಚಡ್ಡಿ ತೋರ್ಸಿಗೆ ಬಿಚ್ಚು ತೊಡಿ ಅವ್ರಿಗೆ ಕಾಣಿಸ್ತಾ ಇಲ್ಲ ಇರು ಇನ್ನೊಂದು ಚಡ್ಡಿ ಇಲ್ಲ ಒಂದೇ ಚಡ್ಡಿ ಕಣಪ್ಪ. ಅಂದ್ರೆ ಒಂದ್ ಪ್ಯಾಂಟು ಎರಡು ಚಡ್ಡಿ ಈಗ ಆ ಶರ್ಟ್ ಮೇಲೆ ಇನ್ನೊಂದು ಶರ್ಟ್ ಟ್ರೈ ಮಾಡ್ತಾವಳೆ ಅಮ್ಮತ್ ಕಣ್ ಕಾಣಕ್ಲ ಅನ್ನಕ್ಕೆ ಅಲ್ಲಿ ಕಾಣಿಸ್ತೈತ ಪಪ್ಪ ಅದು. ಅಮ್ಮ ಅಲ್ಲ ಕಣಮ್ಮದ ಒಂಚೂರಾದ್ರು ಕಾಣಿಸ್ತೈತ ಪಪ್ಪ ಅದು. ಏಯ್ ಇದು ಎಂತದೇ ನಿನ್ ದೆವ್ವಗಳು ಕೂಗೋವತ್ನೆಲ್ಲ ನಿಂದ ಅವತಾರ ಅಲ್ಲಿ ಎಳ್ಕೊಂಡೋಗದವಳೆ. ಓ ತಾಯಿ ಕೈ ಮುಗಿತೀನಿ ನೀನ್ ಪಾದ ಜೆರಾಕ್ಸ್ ಮಾಡ್ಕೊಡಿ. ನಾವ್ ಅವಾಗ ಹಿಂಗೆ ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡು ಹೆಂಗಂತಿದ್ ಗೊತ್ತಾ, ಓ ಅಂಗಿ ಮೇಲೆ ಅಂಗಿ ಶಾಂಭವಿ ತಂಗಿ ಅಂತಿದ್ದು ಅಲ್ವ ನಮ್ಮ. ಅಂಗಿ ಮೇಲೆ ಅಂಗಿ ಶಾಂಭವಿ ತಂಗಿ ಎರಡೆರಡು ಬಟ್ಟೆ ಹಾಕಿ ಬಂದವ್ರೆ ನೋಡ್ರು ಅಂತಿದ್ದು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು. ನಾನಾ ಸೇಮ್ ಚರಿತ್ರನೇ ಇದ್ನ ನೋಡು ನೋಡು. ಅಲ್ಲಡಿ ನೀನ್ ಕಣ್ಣು ಮುಚ್ಕೊಂಬಂಕ ಡ್ರಾಪ್ಸ್ ಬಿಡ್ತಾವ್ರಿ. ಅಮ್ಮ ಮಾತ್ರೆ ಕುಡ್ದಿಲ್ವಾ? ಕುಡ್ದಿಲ್ಲ ಅಂತವ್ರೆ. ಓಕೆ ನೀರು ತಗೋಬತ್ತೀನಿ ಸರಿ ಎಲ್ಲ ಅರಿಬೇಡ. ಗುಡ್ ನೈಟ್ ಹೇಳಿ ಮಂಕಳಿ. ಓಕೆ ಗೈಸ್ ಬೆಳಗ್ಗೆ ಸಿಗೋಣ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಲ್ರಿಗೂ. ಸರಿ 1 2 ಎತ್ಕೂತ್ಕ 3 ಕಿರ್ಚು ಪಪ್ಪ ಅಂತ ಕಿರ್ಚೆ 3 ಹೇಳಿದೆ ಕಿರ್ಚೆ. ಕಿರ್ಚು ನಾನು ಕಿರ್ಚ್ತೀನಿ ನೀನು ಕಿರ್ಚು ಓಕೆನಾ? 3 ಹೇಳಿದ ತಕ್ಷಣ ಪಪ್ಪ ಅಂತ ಕಿರ್ಚ್ಬೇಕು. 1 2 3 ಕಿರ್ಚು ಪಪ್ಪ ಕಿರ್ಚೆ ಕಿರ್ಚೆ ಪಪ್ಪ. ನೀನ್ ಜಾಗ ಬಿಡು ನೀನ್ ಕಿರ್ತೀನಿ ನಾನು ಜಾಗ ಬಿಡು ನಾನು ಕಿರ್ತೀನಿ ಜಾಗ ಬಿಡು ಪಪ್ಪ ಕಿರ್ಚು ಕಿರ್ಚು ವೇಸ್ಟು ನಾನೇನು ಹೇಳ್ಕೊಟ್ಟೆ ನಿಂಗೆ. ಓಕೆ ಗೈಸ್ ಬೆಳಗ್ಗೆ ಎದ್ದು ಬೆಡ್ ಮೇಲೆ ಯಾಕೆ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ, ಯಾಕೆ ವಿಡಿಯೋ ಮಾಡ್ತಾಳೆ ಅಂತ. ಇಲ್ಲಿ ನೋಡಿ ಇವಾಗ ಟೈಮ್ ಎಷ್ಟು ಎಷ್ಟು ಟೈಮು? 6:30. ಅಯ್ಯೋ ಸುಳ್ಳು 6:30 ಅಲ್ಲ 10:30 ಗೈಸ್. 6:30 ಅಂತ ಸುಳ್ಳು ಹೇಳ್ತಾವ್ರೆ, ನಾನು ನಿಜನೇ ಹೇಳ್ತಿದ್ದೀನಿ 10:30. ಇವತ್ತು ಇವ್ರದ್ದು ಬರ್ತಡೇ. ಹ್ಯಾಪಿ ಬರ್ತಡೇ ಪಪ್ಪ, ಹ್ಯಾಪಿ ಬರ್ತಡೇ ಹೇಳೆ ಸರಿ ಹೇಳಿ ಹ್ಯಾಪಿ ಬರ್ತಡೇ ಪಪ್ಪ ಅಂತ. ಹೇಳಿ ಹ್ಯಾಪಿ ಬರ್ತ್ಡೇ ಪಪ್ಪ ಅಂತ. ಹ್ಯಾಪಿ ಬರ್ಡೇ ಪಪ್ಪ, ಹ್ಯಾಪಿ ಬರ್ಡೇ. ಬಿಡು ನನ್ನ ಕೈ ಬಿಡು. ಹೋಗಪ್ಪ ಮೋಸ ನಿನ್ ಕೈ ಬಿಡು ಫಸ್ಟ್ ಹೇಳ್ತೀನಿ. ಓಕೆ ಹ್ಯಾಪಿ ಬರ್ತ್ಡೇ ಪಪ್ಪ. ಬರ್ಡೇ ನಾವೇನು ಮಾಡಲಿಲ್ಲ, ರಾತ್ರಿ ಬಂದ್ವಿ ಮಂಕಂಡ್ವಿ. ರಾತ್ರಿ ಆಪ್ಷನ್ ಕೊಟ್ಟೆ ಅವ್ರೇನು ತಗೊಳ್ಲಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಏನು ಬೇಕು ಕೊಡಿಸ್ತೀನಿ ಬನ್ನಿ ಅಂತ. ಹ್ಯಾಪಿ ಬರ್ಡೇ ಪಪ್ಪ. ನಿಂಗೆ ಗೊತ್ತಿತ್ತ ನನಗೆ ಗೊತ್ತು ಅಂತ? ಯಾವಾಗ ಗೊತ್ತು? ಓಕೆ ಒಂದು ಬರ್ಡೇ ಅಲ್ವಾ ಹೊಡಿಬಾರ್ದು ಪಪ್ಪ. ನಿನಗೆ ಗೊತ್ತಿತ್ತ ಪಪ್ಪ ಇವತ್ತು ನಿನ್ ಬರ್ಡೇ ಅಂತ? ಅಲ್ಲ ನನಗೆ ಗೊತ್ತು ಅಂತ ಗೊತ್ತಿತ್ತಾ? ಯಾವಾಗ ಗೊತ್ತಾಯ್ತು? ರಾತ್ರಿ ನಾನು ಆಪ್ಷನ್ ಕೊಟ್ಟ ಗೊತ್ತಾಯ್ತು ನಿನಗೆ? ಎಲ್ಲರಿಗೂ ಗೊತ್ತಾಗಿರ್ಲಿಲ್ಲ ನಿಜ ಹೇಳು. ಸುಮ್ಮನೆ ಡವ್ ಮಾಡ್ಬೇಡ. ರಾತ್ರಿ ಹಿಂಗೆ ಆಪ್ಷನ್ ಕೊಡೋತ್ತೆ ಗೊತ್ತಾಗಿದ್ದು. ಏನಕ್ಕೆ ಆಪ್ಷನ್ ಕೊಡ್ತಾಳೆ ಅಂತ. ನಿಜ ತಾನೇ?
ಇವತ್ತು ಹೊಡಿಬಾರ್ದು ಪಾಪ ಸಾರಿ. ಹೊಡೆದು ಹೊಡಿಬಾರ್ದಂತೆ. ಓಕೆ ಹ್ಯಾಪಿ ಬರ್ಡೇ ಹೇಳಿ ಸರಿ. ಪಪ್ಪ ಗಿಫ್ಟ್ ಕೊಡು. ಸರಿ ಹ್ಯಾಪಿ ಬರ್ಡೇ ಗಿಫ್ಟು. ಇದು ಗಿಫ್ಟ್. ಇನ್ನೇನು ಫಸ್ಟ್ ಗಿಫ್ಟ್ ನಮ್ದೆಲ್ಲ. ಸರಿ ಹ್ಯಾಪಿ ಬರ್ಡೇ ಪಪ್ಪ. ಸಾಕು ಬಿಡಿ. ಚಿಕನ್ ತಗೊಂಡೋಗೋಣ ಅಂತ ಬಂದಿದ್ವಿ ನೋಡಿ, ನಾಟಿ ಕೋಳಿ. ಓಕೆ ನೋಡಿ, ಇವತ್ತು ಚಿಕನ್ ಸ್ಪೆಷಲ್ ಮಾಡೋಣ ಬರ್ಡೇಗೆ ಅಂತ. ನಾಟಿ ಕೋಳಿ ಅಂತೆ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತೆ. ಅದು ನೋಡಿ ಚೆನ್ನಾಗಿ ನಿಂತ ಹೊರಗಡೆನೇ ಬಿಟ್ಟವ್ರೆ. ಆ ಮೇಕಪ್ ಬತ್ತವೆ ಎಲ್ಲೂ ಹೋಗಲ್ಲ ರೋಡ್ ಸೈಡ್ ಆದಾಗ. ಅಮ್ಮ ಎಲ್ಲ ಸೋಸಿಟ್ಟವ್ರೆ. ಇಲ್ಲೆಲ್ಲ ನೋಡಿ ಊರಿಂದ ತಂದಿರೋದೆಲ್ಲ ಹಿಂಗೆ ಇಟ್ಟಿದ್ದೀವಿ. ಹಿಂಗೆ ಅರ್ವೈತೆ. ಅವು ಕಾಳು ಮೆಣಸಿನ್ಕಾಯಿ ಬೇಡ, ಫ್ರಿಡ್ಜಿಗೆ ಇಡ್ತೀನಿ, ಏನಾಗಲ್ಲ ಏನಾಗಲ್ಲ. ಮತ್ತಿಲ್ಲಿ ನೋಡಿ ನಾನು ತಿಂಡಿ ಮಾಡೋಕೆ ಹೋಗಿ ಇಲ್ಲೆಲ್ಲ ಬೇಳೆ ಚೆಲ್ಲೈತು ನೋಡಿ. ಬೇಳೆ ಮುಚ್ಚಳ ಸರಿಯಾಗಿ ಹಾಕಿರಲಿಲ್ಲ ಅನಿಸುತ್ತೆ. ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಅಂತ ಪುರಿ ಉಪ್ಪಿಟ್ಟು ಮಾಡಿದೆ. ಇಬ್ಬರು ಉಪ್ಪಿಟ್ಟು ಸ್ವಲ್ಪ ಒಗ್ಗರಣೆ ಹಾಕೋಣ ಚೆನ್ನಾಗಿರುತ್ತೆ ಬೇಳೆಗಳು ಅಂದ್ಬಿಟ್ಟು ತೆಗ್ದೆ. ಎಲ್ಲ ಡಮಾರ್ ಅಂತು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋದು ಹಂಗೆ ಇರಲಿ. ಫಸ್ಟು ತಿಂಡಿ ತಿಂದು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮೇಡಮ್ ತಿಂಡಿ ಆಯ್ತಾ ಮೇಡಮ್ ನಿಮ್ಮದು? ಬೇಗ ತಿನ್ನಿ. ಚಲ್ತೈತೆ ನೋಡಿ, ಅಲ್ಲಿ ಚಲ್ತೈತೆ ಬಂಗಾರಿ. ಅಲ್ಲಿ ನೋಡಿ, ಅಲ್ಲಿ ಪುರಿ ಚಲ್ತೈತೆ, ತಿನ್ನಿ ಬೇಗ. ಟೀ ಶರ್ಟ್ ಮೇಕೆಲ್ಲ ಚಲ್ತೈತೆ. ಜಾಸ್ತಿ ತಿನ್ನಿ. ಅಮ್ಮ ಹಾಕಿ ಬರಲಾ? ಒಳಗಡೆ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಗೇಟ್ ಹತ್ರ. ನಮ್ಮನೆ ಹತ್ರ ಸ್ಪೇಸ್ ಇಲ್ವಲ್ಲ, ಸೊ ಗೇಟ್ ಹತ್ರ ಬಂದು ನೀರು ಹಾಕಿ ಈ ಥರ ಪುಟಾಣಿ ರಂಗೋಲಿ ಬಿಟ್ಟಿದ್ದೀನಿ. ಚೆನ್ನಾಗಿದೆಯಾ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನನಗೇನೋ ತುಂಬ ಇಷ್ಟ ಆಯಿತು. ಓಕೆನಾ, ಸೂಪರಾ? ಓಕೆ, ಇವಾಗ ಇದೆಲ್ಲ ಮೆಟ್ಲೆಲ್ಲ ತೊಳೆದಾಯಿತು. ಇವಾಗ ನಮ್ಮನೆ ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಬಾಗಿಲು ಮುಂದೆ ಪುಟಾಣಿ ರಂಗೋಲಿ. ಅದೇ ಗೊತ್ತಲ್ಲ, ಇನ್ನೇನು ಮಾಮೂಲಿ ಗೊತ್ತಿರುತ್ತೆ, ಬಟ್ ಆದರೂ ನಂಗೆ ರಂಗೋಲಿ ಹುಚ್ಚಲ್ವಾ, ಸೊ ಹಂಗಾಗಿ ಕೆಳಗಡೆ ಬಂದ್ಬಿಟ್ಟು ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟಿದ್ದೀನಿ ನೋಡಿ. ಸಿಂಪಲ್ಲಾಗಿ ಅಷ್ಟೇ ವಾಶ್ ಮಾಡಿರೋದು ರಂಗೋಲಿ ಬಿಟ್ಟಿರೋದು. ಇಲ್ಲೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ. ನಾವು ಮೇಲೆ ಮೆಟ್ಲು ಕೂತೈತಿ. ಸ್ನಾನ ಮಾಡಬೇಕು ಇವಾಗ. ಮನೆಯೆಲ್ಲ ಕ್ಲೀನ್ ಆಯಿತು, ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಅಷ್ಟೇ ಇಲ್ಲೆಲ್ಲ ವಾಶ್ ಮಾಡಿದ್ದೀನಿ. ಸ್ನಾನ ಮಾಡೋಕ್ಕೆ ನೀರು ಬಿಟ್ಟಿದ್ದೀನಿ. ಬೇಜಾರಾಗ್ತಿದೆ. ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ನಮ್ಮ ಯಜಮಾನ್ರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೋಗಿ ಕೇಕ್ ತಗೊಬರೋಣ ಅಂತ ಅಂದ್ಕೊಂಡ್ರೆ, ಇವಾಗ ಏನೋ ಕೆಲಸ ಇದೆ ಬೇಗ ಬರ್ತೀನಿ ಅಂತ ಹೋದರು. ಸಂಜೆ ಇವಾಗ ಎಷ್ಟು 6:30 7 ಗಂಟೆ ಆದರೂ ಮನೆಗೆ ಬಂದಿಲ್ಲ. ಸಿಟ್ಟು ಬರುತ್ತೋ ಬರಲ್ವಾ? ನಾನೇನೋ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸರ್ಪ್ರೈಸ್ ಕೊಡಬೇಕು, ಅತ್ತ ಕೊಡಬೇಕು, ಇತ್ತ ಕೊಡಬೇಕು ಅಂತ. ಒಂದೊಂದ್ಸಲ ಹೆಂಗೆ ಉರ್ಸಾಕ್ಬಿಡ್ತಾರೆ ಅಂದರೆ ಒಸಿ ಸಿಟ್ಟು ಬರೋಲ್ಲ, ಒಡೆದಾಗಿ ಕೊಡಬೇಕು, ಚೆಚ್ಚಾಗಿ ಕೊಡಬೇಕು ಅಂತ ಅನ್ಸುತ್ತೆ. ಏನು ಮಾಡಲಿ, ನಾನು ಹೊಡಿಯೋಕ್ಕೂ ಆಗಲ್ಲ, ಚೆಚ್ಚೋಕ್ಕೂ ಆಗಲ್ಲ. ಸುಮ್ಮನೆ ನನ್ನ ಸಮಾಧಾನ ನಾನು ಬೈಕೋಬೇಕಷ್ಟೆ. ಎಷ್ಟು ಸಿಟ್ಪತ್ತೈತೆ ಗೊತ್ತಾ? ಚಿಕನ್ ತಗೊಬಂದಿದ್ವಿ, ಚಿಕನ್ ಸಾಂಬಾರು ಮಾಡಿದ್ದೀನಿ. ಆ ಮಧ್ಯಾಹ್ನ ನಾನು ಊಟ ಮಾಡಿಲ್ಲ. ಒಟ್ಟಿಗೆ ಬರ್ತಾರೆ ಸೆಲೆಬ್ರೇಷನ್ ಮಾಡೋಣ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಬಂದೆ. ಸ್ವಲ್ಪ ಕೆಲಸ ಇದೆ, ಓಕೆ ನಿಜ, ಅವ್ರಿಗೆ ಹೋಗಿದ್ದಾರೆ, ಬಟ್ ಬೇಗ ಬರ್ತೀನಿ ಅಂತ ಹೇಳಿದ್ರು. ಬರಬೇಕು ತಾನೆ. ಹೆಂಗ್ ಕೋಪ ಬರ್ತೈತೆ ಗೊತ್ತಾ ನೋಡಿ. ನಾನು ನನ್ನ ಮಗಳು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಕಾಯ್ತಾ ಕೂತಿದ್ವಿ ಸೆಲೆಬ್ರೇಷನ್ ಮಾಡೋಣ ಅಂತ. ಯಾರು ಸಿಗ್ತಾರೆ ಅಂತ ಹೆಂಡ್ತಿ ನೋಡಿ. ಅವಳು 9 ಫಾಲಿಸ್ಟ್ ರಿಮೂವ್ ಮಾಡ್ಕೋತಾ ಇದ್ದಾಳೆ ನನ್ನ ಮುದ್ದು ಮಗಳು. ಅಲ್ವಾ ಬಂಗಾರಿ? ನೀಟಾಗಿ ಮಾಡ್ಕೋತಾಳು ನೋಡಿ. ಕೈಸೋಳು ಎಷ್ಟು ಚೆನ್ನಾಗಿ ಮತ್ತೆ 9 ಫಾಲಿಸ್ಟ್ ಹಚ್ಚು ಅಂತ ಹೇಳಂಗಿಲ್ಲ, ಓಕೆನಾ? ಇವಾಗ ರಿಮೂವ್ ಮಾಡ್ತಿದ್ರೆ ಅಷ್ಟಕ್ಕೆ ಮುಗೀತು, ಮತ್ತೆ ಹಚ್ಚಲ್ಲ. ಫಂಕ್ಷನ್ ಇದ್ರೆ ಮಾತ್ರ ಹಾಕೋಣದು, ಓಕೆ? ಹಚ್ಬೇಡ ಬಿಡು. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ, ಹೆಂಗೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳಿ. ನಂಗೆ ಹೊಟ್ಟೆ ಕವ ಅಂತೈತಿ. ಹೊಟ್ಟೆ ಹಸ್ತಾಗ ಹಿಂಗೆ ಮಾಡಿರ್ತಾರಲ್ಲ ಕೋಪ. ಓಕೆ, ಬಂದಮೇಲೆ ನಿಮಗೆ ತೋರಿಸ್ತೀನಿ ಹಿಂಗೆ ಸೆಲೆಬ್ರೇಷನ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬೈಬಾರ್ದು, ಹೊಡಿಬಾರ್ದು ಇವತ್ತು ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ವಿಚಾರಿಸ್ಕೋಬೇಕು ಇವತ್ತು.